ನಮಸ್ತೆ ಕರ್ನಾಡು, ನಾನು ಸಾಗರ್ ಜಾನಕೆರೆ. ಇವತ್ತು ನಮಗೆ ಒಂದು ಕರೆ ಬಂದಿರ್ತದೆ. ಇವತ್ತು ಏನು ಒಂದು ಸಕಲೇಶಪುರದಲ್ಲಿ ಏನು ಒಂದು ಭಾರಿ ಮಳೆ ನಡೀತಾ ಇರ್ತದೆ. ಮಳೆ ಬಿದ್ದು ಅವಾಂತರಗಳೇ ಸೃಷ್ಟಿಯಾಗಿರ್ತದೆ. ಅದರ ಮಧ್ಯದಲ್ಲೇ ಇವತ್ತು ಸಕಲೇಶಪುರದ ಹಾನಬಾಳು ರಸ್ತೆಯಲ್ಲಿ ಏನು ಒಂದು ಜಂಬರ್ಡಿ ಮತ್ತು ರಾಗಿಗುಂಡಿ ರಸ್ತೆ, ರಾಗಿಗುಂಡಿಯ ಊರಿಗೆ ಒಂದು ಸಂಪರ್ಕ ಕಲಿಸುವಂಥ ರಸ್ತೆಯಲ್ಲಿ ಒಬ್ಬ ಯುವಕ ನಡು ನೀರಿನಲ್ಲಿ ರಸ್ತೆಯಲ್ಲಿ ಸಿಗಾಕೊಂಡಿರ್ತಾನೆ ಅಂತ ಹೇಳ್ಬಿಟ್ಟು ನಮಗೊಂದು ಕರೆ ಬರ್ತದೆ. ಅದರ ವಿಚಾರವಾಗಿ ನಾವು ಇವತ್ತು ಬಂದಿರ್ತೀವಿ. ಇಲ್ಲಿಯ ಜನಪ್ರತಿನಿಧಿಗಳು ದಯವಿಟ್ಟು ಗಮನಿಸಬೇಕು. ಇಲ್ಲಿಯ ಶಾಸಕರಾದಂಥ ಸಿಮೆಂಟ್ ಮಂಜಣ್ಣನವರು ಗಮನಿಸಬೇಕು. ಈ ರಾಗಿಗುಂಡಿಗೆ ಮುಖ್ಯ ರಸ್ತೆ ಏನು ಸಂಪರ್ಕ ಕಲಿಸ್ತದೆ, ಆ ರಸ್ತೆ ಇವತ್ತು ಸಂಪೂರ್ಣವಾಗಿ ಜಲಾವೃತಗೊಂಡಿರ್ತದೆ. ಅದರಲ್ಲೂ ಸಹ ಒಬ್ಬ ಯುವಕ ಈ ನೀರಿನಲ್ಲಿ ಸಿಲುಕಿರ್ತಾನೆ. ಆ ಯುವಕನನ್ನು ರಕ್ಷಿಸುವಂಥ ಒಂದು ಕೆಲಸ ಇವತ್ತು ಈ ಮಲೆನಾಡು ರಕ್ಷಣಾ ಸೇನೆ ಮಾಡ್ತಾ ಇರ್ತದೆ. ದಯವಿಟ್ಟು, ಯಾಕೆ ಅಂದರೆ ಯುವಕನನ್ನು ನಾವು ದಯವಿಟ್ಟು ರಕ್ಷಿಸ್ತಿದ್ವಿ. ಸರ್, ದಯವಿಟ್ಟು ತಾವು ಎಷ್ಟು ಹೊತ್ತಿನಿಂದ ಇಲ್ಲಿ ಬಂದು ನಿಂತಿದ್ರಿ ಸರ್? ಹಾಫ್ ಅನ್ ಅವರಿಂದ 1 ಅವರ್. ಏನಾಗಿದೆ ಇಲ್ಲಿ? ನೀರು ಬ್ರಿಡ್ಜ್ ಇದೆ. ಹಾಂ, ಬ್ರಿಡ್ಜಿಂದ ಫುಲ್ ನೀರಿದಾಗಿ ಫುಲ್ ಬ್ಲ್ಯಾಕ್ ಆಗಿ ಹೋಗಿದೆ. ನೀವು ಎಲ್ಲಿಗೆ ಹೋಗಿದ್ರಿ? ನಾನು ಹಾನಬಾಳಿಗೆ ಹೋಗಿದ್ದೆ. ನೀವು ಏನಕ್ಕೆ ಹೋಗಿದ್ದು ಸರ್ ಹಾನಬಾಳಿಗೆ? ಹಾನಬಾಳಿಗೆ ನಾನು ಕೆಲಸ ಮಾಡೋದು ಹಾನಬಾಳಲ್ಲಿ. ಹಾಂ, ಹಾನಬಾಳಿಂದ ಮನೆಗೆ ಹೋಗ್ತಾ ಇದ್ದೆ. ಹಾಂ, ಮನೆಗೆ ಹೋಗ್ಬೇಕಾದ್ರೆ ಬಂದು ನೋಡೋದು ಹಿಂಗಾಯ್ತು. ಈ ರಸ್ತೆ ಬಿಟ್ಟರೆ ನಿಮಗೆ ಬೇರೆ ರಸ್ತೆನೇ ಇಲ್ವಾ ಸರ್? ಇದು ಬಿಟ್ಟರೆ ಮತ್ತೆ ಇನ್ನು ರಸ್ತೆನೇ ಇಲ್ಲ ನಮಗೆ. ಸರ್, ಇದು ಎಲ್ಲಿಗೆ ಹೋಗುವಂಥ ರಸ್ತೆ ಸರ್? ಇದು ವೆಂಕಟಹಳ್ಳಿಯಿಂದ ರಾಗಿಗುಂಡಿ ಮತ್ತು ಜಂಬಾಡಿಗೆ ಹೋಗುತ್ತಿರೋದು. ತಮ್ಮ ಫ್ಯಾಮಿಲಿಯೆಲ್ಲ ಎಲ್ಲಿರುತ್ತೆ ಸರ್? ಫ್ಯಾಮಿಲಿ ಎಲ್ಲ ಇಲ್ಲೇ ಇರೋದು. ತಾವು ಈ ರಸ್ತೆ ಬಿಟ್ಟರೆ ಬೇರೆ ಯಾವ ರಸ್ತೆನೂ ಇರಲ್ಲ? ಈ ರಸ್ತೆ ಬಿಟ್ಟರೆ ಬೇರೆ ಯಾವುದೂ ರಸ್ತೆ ಇಲ್ಲ. ಈ ರಸ್ತೆ ಏನು ಯಾಕೆ ಈ ಥರ ನೀರು ಮುಚ್ಕೊಂಡಿದೆ? ಇದು ಬ್ರಿಡ್ಜು ಚಿಕ್ಕದಿದೆ ಮತ್ತು ರೋಡೆಲ್ಲ ಹಾಳಾಗಿದೆ, ಮತ್ತು ಹಂಗಾಗಿ ಇದಾಗಿದೆ. ಸ್ನೇಹಿತರೆ, ನಾವು ನೋಡಿ ತೋರಿಸ್ದಂಗೆ ಈಗ ಈ ಸ್ನೇಹಿತರನ್ನ ನಾವು ದಳ ತಲುಪಿಸಿದ್ದೀವಿ. ಈಗಾಗಲೇ ಇವ್ರನ್ನ ನಾವು ಇಲ್ಲಿ ಕರ್ಕೊಂಡು ಬಂದು ನಮಗೆ ಬಂದಂಥ ಕರೆಯಲ್ಲಿ, ಯಾಕೆಂದರೆ ಈಗಾಗಲೇ ಬಂದಂಥ ಕರೆಯಿಂದ ನಾನು ತೋರಿಸ್ತೀನಿ ನಿಮಗೆ. ನೋಡಿ, ನಾನು ಈಗ ನಡ್ಕೊಂಡು ಹೋಗ್ತಾ ಇರುವಂಥ ರಸ್ತೆ ಸಹ ಒಂದು ಸೇತುವೆ ಇರ್ತದೆ. ಆ ಸೇತುವೆನಲ್ಲಿ ನನಗೆ ನೋಡಿ, ಇಲ್ಲಿ ನನ್ನ ಕಾಲನ್ನು ಸಹ ತೋರಿಸ್ತೀನಿ. ಇಲ್ಲಿ ಹೋಗ್ಲಿಕ್ಕೆ ಆಗಲ್ಲ, ಆ ಮಟ್ಟಕ್ಕೆ ಇದು ರಸ್ತೆ ಇರ್ತದೆ ಸ್ನೇಹಿತರೆ. ಇಲ್ಲಿಯ ಸ್ಥಳೀಯ ಶಾಸಕರಾದಂಥ ಸಿಮೆಂಟ್ ಮಂಜಣ್ಣ ಅವರು ಸಹ ನೋಡಬೇಕು. ಯಾಕೆ ಅಂದರೆ ಇದು ಸ್ಥಳೀಯ ರಾಗಿಗುಂಡಿ ರಸ್ತೆ ಇರ್ತದೆ. ಇದೇ ಮುಖ್ಯ ರಸ್ತೆ ಆಗಿರ್ತದೆ. ಇಲ್ಲಿ ಯಾವುದೇ ಥರದ ಸಂಪರ್ಕ ಇರಲ್ಲ. ದಯವಿಟ್ಟು ಈ ಒಂದು ವೀಕ್ಷಣೆಯನ್ನು ನೋಡಬೇಕು. ಮತ್ತು ಸಕಲೇಶಪುರದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇದೆ. ರಸ್ತೆ ಸಂಪೂರ್ಣ ಕಡಿತಗೊಂಡಿರ್ತದೆ. ಈ ಊರಿಗೆ ರಸ್ತೆಯ ಸಂಪರ್ಕನೇ ಇರಲ್ಲ. ನಾನು ಸಂಪೂರ್ಣ ವಿಡಿಯೋನ ತೋರಿಸ್ತೀನಿ, ಸಂಪೂರ್ಣ ಚಿತ್ರಾನ್ನ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ನೋಡಿ ಇಲ್ಲಿ ಆ ಊರಿನ ಗ್ರಾಮಸ್ಥರು ಇವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಅಂತ ಬಂದಿರ್ತಾರೆ. ನಮಗೂ ಸಹ ಕರೆ ಮಾಡಿರ್ತಾರೆ, ನಾವು ಸಹ ಬಂದಿರ್ತೀವಿ. ಗ್ರಾಮಸ್ಥರು ಅವರ ಸ್ವಂತ ಜೀಪ್ಗಳಲ್ಲಿ, ಇನ್ನೊಂದರಲ್ಲಿ, ಪ್ರತಿಯೊಂದರಲ್ಲೂ ಸಹ ಬಂದ್ಬಿಟ್ಟು ಇವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಿರ್ತಾರೆ. ಈ ಒಂದು ಹೊಳೆಯ ಚಿತ್ರಣಗಳನ್ನು ತಾವು ನೋಡ್ಬೋದು. ದಯವಿಟ್ಟು ಮುಂದಿನ ದಿನಗಳಲ್ಲಿ ಶಾಸಕರು ಈ ಭಾಗದ ಒಂದು ಸಮಸ್ಯೆನ ಆಲಿಸಿ ದಯವಿಟ್ಟು ಈ ಭಾಗಕ್ಕೆ ಒಂದು ಸೇತುವೆಯ ಸಂಪರ್ಕನ ಕಲ್ಪಿಸ್ಕೊಡ್ಬೇಕು. ಸೇತುವೆ ಮಾಡಿದ್ರೆ ಇಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ನಾವು ಅಂದ್ಕೊಳ್ತೀವಿ. ಯಾಕೆಂದರೆ ನೀರಿನ ರಭಸನೂ ನೋಡ್ಬೋದು. ನೋಡಿ, ಇಲ್ಲಿ ಈ ಹೊಳೆಯಲ್ಲಿ ಹೋಗ್ತಾ ಇರೋಂಥ ನೀರು, ಇದು ಹೊಳೆ. ಈ ಹೊಳೆನಲ್ಲಿ ಹೋಗ್ತಾ ಇರೋ ನೀರು ಏನಿದೆ ಅದೇ ರೀತಿ ಸೇತುವೆ ಮೇಲೆ ಹೋಗ್ತಾ ಇರ್ತದೆ. ಸೇತುವೆ ಯಾವುದು, ಹೊಳೆ ಯಾವುದು ಅನ್ನೋದೇ ಗೊತ್ತಾಗಲ್ಲ. ಆ ರೀತಿ ಇಲ್ಲಿ ಒಂದು ಚಿತ್ರಣ ಆಗಿರ್ತದೆ. ಆದ್ದರಿಂದ ದಯವಿಟ್ಟು ಈ ಭಾಗದ ಶಾಸಕರು, ನಮ್ಮ ಸಿಮೆಂಟ್ ಮಂಜಣ್ಣನವರು, ದಯವಿಟ್ಟು ಮೂಲಭೂತ ಸೌಕರ್ಯಗಳಲ್ಲಿ ಮೊದಲನೇದಾಗಿ ರಸ್ತೆಗೆ ಆದ್ಯತೆಯನ್ನು ಕೊಟ್ಟು ಈ ಒಂದು ಹೊಳೆನ ವೀಕ್ಷಣೆ ಮಾಡಿ ದಯವಿಟ್ಟು ಈ ಭಾಗಕ್ಕೆ ಒಂದು ಸೇತುವೆನ ಮಾಡಿಕೊಡ್ಬೇಕು ಅಂತೇಳಿ ಈ ಮುಖಾಂತರ ನಾನು ಕೇಳ್ಕೊಡ್ತೀನಿ. ಹಾಗೆಯೇ ಇಲ್ಲಿ ಯಾವುದೇ ಸಾವು ನೋವುಗಳು ಯಾವುದು ಸಂಭವಿಸಿರಲ್ಲ. ಆ ಯುವಕ ಏನು ಸಿಲುಕೊಂಡಿರ್ತಾನೆ, ಆ ಯುವಕನನ್ನು ನಾವು ಇವಾಗ ರಕ್ಷಣೆ ಮಾಡಿ ಇಲ್ಲಿ ನಿಲ್ಲಿಸಿರ್ತೀವಿ. ತಾವು ನೋಡ್ಬೋದು, ಆ ಯುವಕ ಇಲ್ಲಿ ನಿಂತಿರ್ತಾನೆ. ಆ ಯುವಕ ಇಲ್ಲೇ ಇದ್ದಾನೆ, ದಯವಿಟ್ಟು ನೋಡ್ಬೋದು ತಾವು. ಆ ಯುವಕನ ಒಂದು ಪರಿಸ್ಥಿತಿನೂ ತಾವು ಕೇಳ್ಬೋದು. ಜೀವ ಭಯದಲ್ಲಿ ಯುವಕ ಈಗ ನಡ್ಕೊಂಡು ಹೋಗ್ತಾ ಇರ್ತಾನೆ. ಯಾಕೆಂದರೆ ಸುಮಾರು ಅರ್ಧ ಗಂಟೆಯಿಂದ ಆ ಯುವಕ ಆ ಹೊಳೆಯ ಮಧ್ಯದಲ್ಲಿ ನಿಂತಿರ್ತಾನೆ ಸ್ನೇಹಿತರೆ.
ಬರಲಿ ರಿವರ್ಸ್. ಫೇಸ್ಬುಕ್ ಹಾಕ್ತಿ ನ್ಯೂಸಿಗೆ ಕೊಡ್ತೀಯ ಅಣ್ಣ. ರಿವರ್ಸ್ ಬರುತ್ತೆ. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.